ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ. ಟಿ ದಾಸರಳ್ಳಿಯಿಂದ ಶಿವಾನಂದ ಲಹರಿಯ 25ನೇ ಶ್ಲೋಕ. ಸ್ತವೈರ್ಬ್ರಹ್ಮಾದೀನಾಂ ಜಯ ಜಯ ವಚೋರ್ಭಿರ್ನಿಯಮಿನಾಂ ಗಣಾನಾಂ ಕೇಲಿಭಿಃ ಮದಕಲಮಹೋಕ್ಷಸ್ಯ ಕಕುದಿ ಸ್ಥಿತಂ ನೀಲಗ್ರೀವಂ ತ್ರಿನಯಮುಮಾಶ್ಲಿಷ್ಟ ವಪುಷಂ ಕದಾ ತ್ವಾಂ ಪಶ್ಯೇಯಂ ಕರಧೃತಮೃಗಂ ಖಂಡಪರಶುಂ. 26ನೇ ಶ್ಲೋಕ. ಕದಾ ವಾ ತ್ವಾಂ ದೃಷ್ಟ್ವಾ ಗಿರೀಶ ತವ ಭವ್ಯಾಂಗ್ರಿಯುಗಲಂ ಗೃಹೀತ್ವಾ ಹಸ್ತಾಭ್ಯಾಂ ಶಿರಸಿ ನಯನೇ ವಕ್ಷಸಿ ವಹನ್ ಸಮಾಶ್ಲಿಷ್ಯಾಘ್ರಾಯ ಸ್ಫುಟ ಜಲಜಗಂಧಾನ್ ಪರಿಮಲಾನ್ ಅಲಭ್ಯಾಂ ಬ್ರಹ್ಮಾದ್ಯೈಃ ಮುದಮನುಭವಿಷ್ಯಾಮಿ ಹೃದಯೇ. 25ನೇ ಚರಣದ ಭಾವಾರ್ಥ ಹೇಳ್ತಾರೆ ಶಂಕರರು. ಹೇ ಸ್ವಾಮಿ, ನಾನೊಬ್ಬನೇ ಅಲ್ಲ ನಿನ್ನನ್ನು ಸ್ತುತಿಸ್ತಾ ಇರೋದಲ್ವಾ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರಗಳಿಂದ ದಿನನಿತ್ಯ ನಿನ್ನನ್ನು ಜಪ ತಪ ಮಾಡ್ತಾರೆ. ಯೋಗಿಗಳು ಯಾವಾಗಲೂ ಕೂಡ ಜಯಕಾರಗಳನ್ನು ಮಾಡ್ತಿರ್ತಾರೆ. ಪ್ರಮಥ ಗಣಗಳಂತೂ ಯಾವಾಗಲೂ ಕ್ರೀಡಾ ಶಬ್ದಗಳಿಂದಲೂ ಮಾಡ್ತಾ ಇರ್ತಾರೆ. ಅಂದರೆ ನಾಟ್ಯ, ಡಮರು, ವೀಣೆ, ಡ್ಯಾನ್ಸು ಇವೆಲ್ಲ ಮಾಡಿ ನಿನ್ನನ್ನು ಮೆಚ್ಚಿಸ್ತಾ ಇದ್ದಾರೆ. ಮದಿಸಿರುವಂಥ ಧ್ವನಿಯನ್ನು ಆ ಪೀಪಿ ಡಮರು ಎಲ್ಲ ಇರುತ್ತಲ್ಲ, ಅದರಿಂದ ಝೇಂಕಾರವನ್ನು ನುಡಿಸ್ತಾ ಇದ್ದಾರೆ. ಅಂಥ ಧ್ವನಿಯನ್ನು ಮಾಡ್ತಾ ನೀನು ನಂದಿಯ ಬೆನ್ನ ಮೇಲೆ ಕುಳಿತು ಪಾರ್ವತಿಯಿಂದ ಆಲಂಗಿತನಾಗಿ, ಅಂದರೆ ಜೊತೆಯಲ್ಲಿ ಕೂರಿಸ್ಕೊಂಡು ಕೈಯಲ್ಲಿ ಮೃಗ, ಖಂಡ, ಪರಶು ಧರಿಸಿದ್ಯಾ. ಮೃಗ ಅಂದರೆ ಜಿಂಕೆಯನ್ನು ಹಿಡ್ಕೊಂಡಿರೋದು ನೋಡಿರ್ತೀರ ನೀವು. ಪರಶು ಅದೊಂದು ಬಗೆಯ ಆ್ಯಕ್ಸ್, ಕೊಡಲಿ, ಅದನ್ನ ಇಟ್ಕೊಂಡಿರ್ತೀಯ. ನೀಲಕಂಠನಾಗಿ ನೀನು ಕುಳಿತು ನೀನು ಯಾವಾಗಪ್ಪ ಸ್ವಾಮಿ ನನಗೆ ದರ್ಶನ ಕೊಡ್ತೀಯ? ಆ ಒಂದು ರೂಪವನ್ನು ನಾನು ನೋಡಬೇಕು ಸ್ವಾಮಿ, ದಯವಿಟ್ಟು ಬೇಗ ನನಗೆ ದರ್ಶನ ಕೊಡು ಅಂತ ಕೇಳ್ತಾರೆ. 26ನೇ ಚರಣಕ್ಕೆ ಅರ್ಥ. ಹೇ ಗಿರೀಶ ಅಂತಾರೆ. ಗಿರೀಶ ಅಂದರೆ ಇಲ್ಲಿ 2 ಅರ್ಥ. ಗಿರಿಗಳ ಅಂದರೆ ಎಲ್ಲ ಲಾರ್ಡ್ ಆಫ್ ದ ಮೌಂಟನ್ಸ್ ಅಂತಲೂ ಅರ್ಥ ಆಗುತ್ತೆ. ಇನ್ನೊಂದು ತನ್ನಲ್ಲಿ ಒಂದು ಆಯುಧ ಹಿಡ್ಕೊಂಡಿರ್ತಾನೆ. ಗಿರೀಶ ಅನ್ನೋದು ಒಂದು ಆಯುಧ, ಅದು ಅಂತ ಕೂಡ ಅರ್ಥ ಆಗುತ್ತೆ. ಹೇ ಗಿರೀಶ, ನಿನ್ನನ್ನು ಸಾಕ್ಷಾತ್ಕರಿಸ್ಕೊಂಡು ನಿನ್ನ ಪವಿತ್ರ ಚರಣಗಳನ್ನು ನಾನು ನನ್ನ ಕೈನಲ್ಲಿ ಹಿಡಿದು, ಆಮೇಲೆ ನನ್ನ ತಲೆ ಮೇಲೆ ಇಟ್ಕೊಂಡು, ಕಣ್ಣಿಗೆ ಒತ್ಕೊಂಡು, ಎದೆಯಲ್ಲಿ ಇರಿಸ್ಕೊಂಡು, ನಿನ್ನನ್ನು ತಬ್ಕೊಂಡು ವಿಕಸಿತವಾಗಿ, ಅಂದರೆ ಆಗ ತಾನೇ ಅರಳುತ್ತಾ ಇರುವಂತಹ ಕಮಲಗಳು ಲೋಟಸ್ ಇದೆಯಲ್ಲ, ಆ ಲೋಟಸ್ನ ಪರಿಮಳವನ್ನು, ಆ ಸೆಂಟನ್ನು ನಿನಗೆ ಪೂಸಿ, ಅಂದರೆ ನಿನಗೆ ತೋರಿಸಿ, ಬ್ರಹ್ಮಾದಿ ದೇವತೆಗಳಿಗೂ ಲಭ್ಯವಾಗದ ಆನಂದವನ್ನು ನನ್ನ ಹೃದಯದಲ್ಲಿ ಯಾವತ್ತಪ್ಪ ನಾನು ಅನುಭವಿಸ್ತೀನಿ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಶಂಕರರು ಕೇಳ್ತಾರೆ, ಬ್ರಹ್ಮಾದಿಗಳಿಗೂ ಕೂಡ ಸಿಗದೇ ಇರುವಂತಹ ಆನಂದ ನನಗೂ ನೀಡು ಸ್ವಾಮಿ. ನಾನು ನಿನ್ನ ಒಂದು ಧ್ಯಾನ ಮಾಡ್ತೀನಿ, ನಿನ್ನ ಶ್ಲಾಘಿಸ್ತೀನಿ, ನಿನ್ನ ನುಡಿಸ್ತೀನಿ, ನಿನ್ನ ಬಗ್ಗೆ ಹೊಗಳ್ತೀನಿ, ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಭಕ್ತಿ ಮಾಡ್ತೀನಿ, ನಿನ್ನ ಪೂಜೆ ಮಾಡ್ತೀನಿ, ಎಲ್ಲವನ್ನ ಕೊಡ್ತೀನಿ. ನನ್ನನ್ನು ನಾನೇ ಅರ್ಪಿಸ್ಕೋತೀನಿ. ಬ್ರಹ್ಮದೇವರಿಗೂ ಕೂಡ ಸಿಗದೇ ಇರುವಂಥ ಆನಂದ ನನಗೆ ಸಿಗಲಿ ಸ್ವಾಮಿ ಅಂತ ಹೇಳಿ ಶಂಕರಾಚಾರ್ಯರು ಕೇಳ್ತಿದ್ದಾರೆ. ಹರೇ ಕೃಷ್ಣ.